ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬೆಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ವರ್ಷದ ಮೊದಲ ಚಂದ್ರಗ್ರಹಣ ಹೋಳಿ ಹುಣ್ಣಿಮೆ ದಿವಸ ಐತಿ. ಈ ಸರಿ ಇದು ದೀರ್ಘಕಾಲದ ಗ್ರಹಣ ಅಂತಲೇ ಹೇಳ್ಬೋದು. ಭಾರತದಲ್ಲಿ ಇದು ಯಾವಾಗ ಗೋಚರ ಆಗುತ್ತೆ ಮತ್ತು ಆಚರಣೆ ಐತೋ ಇಲ್ಲೋ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಟೈಮಿಂಗ್ಸ್ ಏನು ಅನ್ನೋದನ್ನು. ಇದೇನಪ್ಪ ಅಂತಂದರೆ, ವರ್ಷದ ಮೊದಲ ಚಂದ್ರಗ್ರಹಣ ಮಾರ್ಚ್ ತಿಂಗಳ ಆರಂಭದೊಳಗನೆ ಇದು ಸಂಭವಿಸ್ತಾ ಇದೆ ನೋಡ್ರಿ. ಹೋಳಿ ಹುಣ್ಣಿಮೆ ದಿವಸ ಮಾರ್ಚ್ 3ರಂದು ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ದೀರ್ಘ ಸಮಯದ ನಂತರ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಸಿಂಹ ಹಾಗೂ ಫಲ್ಗುಣಿ ನಕ್ಷತ್ರದಲ್ಲಿ ಇದು ಜರುಗ್ತಾ ಇದೆ ನೋಡ್ರಿ. ಕಾಮದಹನವನ್ನು ಹೋಳಿ ಹುಣ್ಣಿಮೆ ಹಿಂದಿನ ದಿನ ಫಲ್ಗುಣಿ ಪೂರ್ಣಿಮೆಯಿಂದ ಆಚರಣೆಯನ್ನು ಮಾಡಲಾಗುತ್ತೆ. ಮತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ನೋಡ್ರಿ, ಕಾಮದಹನವನ್ನು ಮಾಡಿಕೊಡ್ದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಮಾರ್ಚ್ 3ನೇ ತಾರೀಕು ಮಂಗಳವಾರ ಏನಪ್ಪ ಅಂದ್ರೆ ಮಧ್ಯಾಹ್ನ 3:20 ಏನಂದ್ರೆ ಚಂದ್ರನಿಗೆ ಗ್ರಹಣ ಹಿಡಿಯೋಕ್ಕೆ ಪ್ರಾರಂಭ ಆಗುತ್ತೆ. ಸಂಜೆ 6:47 ಇದು ಮುಕ್ತಾಯ ಆಗುತ್ತೆ ನೋಡ್ರಿ. ಹಾಗಾಗಿ ಗ್ರಹಣದ ಅವಧಿ 3:27 ಇದು ಸುದೀರ್ಘ ಐತೆ ಅಂತಲೇ ಹೇಳ್ಬೋದು. ಇದು ಒಟ್ಟು ಏನಪ್ಪ ಅಂದರೆ ಚಂದ್ರಗ್ರಹಣ 4:34 ಪ್ರಾರಂಭ ನೋಡ್ರಿ. ಹಾಗಾಗಿ ಗೋಚರದ ಸಮಯ ನೋಡೋದಾತಪ್ಪ ಅಂದರೆ 6:22 ಗೋಚರ ಆಗುತ್ತೆ. ಗ್ರಹಣವನ್ನು ಕ್ಲಿಯರಾಗಿ ನೋಡ್ಬೋದು. ಹುಣ್ಣಿಮೆ ದಿನ ಆಗಿರೋದ್ರಿಂದ ಸಂಜೆ 6:47 ಇದು ಕೊನೆಗೊಳ್ಳುತ್ತೆ. ಈ ಸಮಯದಲ್ಲಿ ಏನಂದ್ರೆ ಭಾರತದಲ್ಲಿ ಚಂದ್ರಗ್ರಹಣದ ಕಡಿಮೆ ಸಮಯದವರೆಗೆ ಗೋಚರಿಸುತ್ತೆ ಅಂತಂದು ಒಟ್ಟು 25 ನಿಮಿಷ ಇರುತ್ತೆ ಗ್ರಹಣ ಹಿಡಿಯುವಂಥ ಟೈಮು. ಬೇರೆ ಬೇರೆ ಕಡೆ ಸ್ವಲ್ಪ ಬದಲಾವಣೆ ಆಗುತ್ತೆ ನೋಡ್ರಿ. ಬೇರೆ ದೇಶಗಳಲ್ಲಿ ಸಮಯ ಬದಲಾವಣೆ ಆಗುತ್ತೆ. ಗ್ರಹಣದ ಗೋಚರ ನೋಡ್ರಿ 20 ನಿಮಿಷಗಳವರೆಗೆ ಇರುತ್ತೆ. ಆ ಟೈಮಲ್ಲಿ ನೀವು ಸೂರ್ಯಾಸ್ತದ ಸಮಯದಲ್ಲಿ ಏನಂತಂದ್ರೆ ಬದಲಾವಣೆಗಳು ಕಾಣಿಸ್ತವೆ. ಈ ಒಂದು ಟೈಮಲ್ಲಿ ಅಂತಿಮ ಹಂತವನ್ನು ನೋಡಲು ಏನಂದ್ರೆ ಸಾಧ್ಯ ಆಗುತ್ತೆ ನೋಡ್ರಿ. ಸೂರ್ಯಾಸ್ತದ ಸಮಯದಲ್ಲಿ ನೀವು ಹೊರಗಡೆ ಹೋಗಿ ನೋಡ್ಬೋದು ಗ್ರಹಣವನ್ನು. ಚಂದ್ರೋದಯದ ಸಮಯದಲ್ಲಿ ನೋಡ್ರಿ ಹೆಚ್ಚಿನ ಭಾಗ ಗ್ರಹಣವನ್ನು ವೀಕ್ಷಣೆಯನ್ನು ಮಾಡ್ತಾರೆ. ಈ ಒಂದು ಸಮಯದಲ್ಲಿ ನೀವು ಕೂಡ ನೋಡ್ಬೋದು. ನಮಗೆ ಕಾಣಿಸೋದ್ರಿಂದ ಆಚರಣೆ ನಮಗೈತೆ ನೋಡ್ರಿ. ಭಾರತಕ್ಕೆ ಗ್ರಹಣ ಎಲ್ಲ ಮುಗಿದ್ಮೇಲೆ ನಾರ್ಮಲಾಗಿ ನಾವು ಪ್ರತಿ ಸಾರಿ ಗ್ರಹಣ ಆದಮೇಲೆ ಮಾಡುವಂತಹ ಮನೆ ಒರೆಸ್ಕೊಂಡು ಆ ನಂತರ ಪೂಜೆ ಪುನಸ್ಕಾರಗಳೆಲ್ಲ ಮಾಡುವಂಥದ್ದು ನೋಡ್ರಿ. ಮತ್ತು ಸೂತಕದ ಸಮಯ ಅಂತ ಇರುತ್ತೆ ನೋಡ್ರಿ. ಚಂದ್ರಗ್ರಹಣದ ಸೂತಕದ ಸಮಯ ಇದೇನಪ್ಪ ಅಂತಂದ್ರೆ 3ನೇ ತಾರೀಕು ಅವತ್ತು ಬೆಳಗ್ಗೆ 9:06 ಆರಂಭವಾಗಿ ಸಂಜೆ 6:47 ಇರುತ್ತೆ. ಅಂದರೆ ಒಟ್ಟು 9:41 ಸೂತಕದ ಅವಧಿ ಇರುತ್ತೆ ನೋಡ್ರಿ. ಆದರೆ ಏನಂತಂದರೆ ಏಜ್ ಆದವರು ಮತ್ತು ಮಕ್ಕಳು ಆರೋಗ್ಯ ಸರಿ ಇಲ್ಲದೆ ಇರೋರಿಗೆಲ್ಲ ಈ ನಿಯಮಗಳು ಮಧ್ಯಾಹ್ನ 2:56 ಸಂಜೆ 6:46 ಇರುತ್ತೆ. ಅದಕ್ಕಿಂತ ಮುಂಚೆ ಅವರು ಊಟ ತಿಂಡಿ ಎಲ್ಲ ತಿನ್ಕೋಬೋದು. ಇಲ್ಲದೇ ಇರೋರು ಮತ್ತು ಆನಂತರ ಎಲ್ಲ ಮುಗಿದ ಮೇಲೆ ನೀರನ್ನು ತಂದು ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ಅಡುಗೆನ ಮಾಡಿ ಊಟ ಮಾಡುವಂಥದ್ದು. ಮತ್ತು ಅದಕ್ಕಿಂತ ಮುಂಚೆ ದೇವ್ರ ಮನೆಯಲ್ಲಿ ಮತ್ತು ಅಡುಗೆ ಮನೆಯಲ್ಲೆಲ್ಲ ದರ್ಬೆಯನ್ನು ಹಾಕುವಂಥದ್ದು ನೋಡ್ರಿ. ಸೂತಕದ ಸಮಯದೊಳಗೆ ಏನಪ್ಪ ಅಂದರೆ ಏನೂ ತಿನ್ನಬಾರ್ದು ಮತ್ತು ಕುಡಿಬಾರ್ದು. ಮಕ್ಕಳು ವೃದ್ಧರು ಏನಂತಂದರೆ ಅನಾರೋಗ್ಯ ಪೀಡಿತರಿಗೆ ಅಷ್ಟೇ ಇದರಿಂದ ಏನಂದರೆ ವಿನಾಯಿತಿ ಅಂತ ಹೇಳ್ಬೋದು. ಸೂತಕದ ಸಮಯದಲ್ಲಿ ಏನಂದರೆ ಮಲ್ಕೋಬಾರ್ದು ಮತ್ತು ಬೇರೆ ಏನಾದರೂ ಮಂತ್ರ ಜಪ ತಪವನ್ನು ಮಾಡ್ಬೋದು. ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಬಾರ್ದು. ಗ್ರಹಣ ಆದಮೇಲೆ ಪೂಜೆಯನ್ನು ಮಾಡಬೇಕು. ಮಂತ್ರಗಳನ್ನು ಜಪ ಮಾಡ್ಕೋಬೋದು, ಬುಕ್ಸನ್ನು ಓದ್ಬೋದು ನೋಡ್ರಿ. ಗರ್ಭಿಣಿಯರು ಕೂಡ ಆದಷ್ಟು ಮನೆಯಿಂದ ಹೊರಗಡೆ ಹೋಗಬಾರ್ದು. ಈ ಸಮಯದಲ್ಲಿ ಸೂಜಿ ಕತ್ತರಿ ಚುಪ್ಪಾದ ವಸ್ತುಗಳನ್ನು ಏನು ಕೂಡ ಬಳಸುವಂತಿಲ್ಲ. ಈ ದಿನ ಗ್ರಹಣ ಇರೋದರಿಂದ ಈ ಟೈಮಲ್ಲಿ ನೋಡ್ರಿ ದೇವಸ್ಥಾನದ ಬಾಗಿಲು ಕೂಡ ಮುಚ್ಚಿರ್ತವೆ ಮತ್ತು ಯಾವುದೇ ಕಾರ್ಯಗಳು ಕೂಡ ನಡೆಯೋದಿಲ್ಲ. ವಿಶೇಷವಾಗಿ ಏನಂದ್ರೆ ಜನಕ್ಕೆ ಪ್ರಯಾಣ ಮಾಡ್ಬೇಕಾ ಬೇಡ ಅನ್ನೋವಂಥ ಒಂದು ಪ್ರಶ್ನೆ ಕೂಡ ಇರುತ್ತೆ ನೋಡ್ರಿ. ಆದಷ್ಟು ಪ್ರಯಾಣ ಏನಂತಂದರೆ ಈ ಒಂದು ಟೈಮಲ್ಲಿ ಅಡೆತಡೆಗಳಿಂದ ಕೂಡಿರ್ಬೋದು ಅಥವಾ ಏನಾದರೂ ಆತಂಕವನ್ನು ಉಂಟು ಮಾಡ್ಬೋದು ಅಂತಂದು ಈ ಟೈಮಲ್ಲಿ ಪ್ರಯಾಣವನ್ನು ಆದಷ್ಟು ಮಾಡೋದಿಲ್ಲ. ಮತ್ತು ಪ್ರವಾಸನ ಆದಷ್ಟು ತಪ್ಪಿಸೋದು ಒಳ್ಳೆಯದಂತಲೇ ಹೇಳ್ಬೋದು ನೋಡ್ರಿ. ಅನಿವಾರ್ಯ ಆದರೆ ಅಂಥ ಸಂದರ್ಭದಲ್ಲಿ ಹೋಗುವಂಥದ್ದು. ಮನೆಯಿಂದ ಹೊರಡಕ್ಕೆ ಹೋಗಬೇಕಾದ್ರೆ ನೀವು ಆದಷ್ಟು ಇಷ್ಟ ದೈವವನ್ನು ಸ್ಮರಣೆ ಮಾಡಿಕೊಂಡು ಹೋದರೆ ಒಳ್ಳೆಯದು ನೋಡ್ರಿ. ಆನಂತರ ಮನೆಗೆ ವಾಪಸ್ ಬಂದಮೇಲೆ ಪ್ರಯಾಣ ಮುಗಿಸಿ ಬಂದಮೇಲೆ ಸ್ನಾನವನ್ನು ಮಾಡಿ
ಶುಭ್ರ ಬಟ್ಟೆಯನ್ನು ಧರಿಸಿ ಆಮೇಲೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳುವಂಥದ್ದು. ಗ್ರಹಣದ ಒಂದು ನೆಗೆಟಿವಿಟಿ ಪ್ರಭಾವ ಏನಿರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಆದಷ್ಟು ಅಲ್ಲಾಡೋ ಬದಲು ಜಪ ತಪ ದಾನ ಧ್ಯಾನವನ್ನು ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ ನೋಡಿರಿ. ಇದಿಷ್ಟು ಗ್ರಹಣದ ಒಂದಷ್ಟು ನಿಯಮ ಮತ್ತು ಟೈಮಿಂಗ್ಸನ್ನು ನೋಡಿದ್ವಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.